ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಾನೊಂದು ತಮ್ನೇಲ್ ಬಗ್ಗೆ ಒಂದು ಟಿಪ್ಸ್ನ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ನಾವು ಮುಂಚೆ ಎಲ್ಲ ತಮ್ನೇಲ್ ಮಾಡಬೇಕು ಅಂತಂತಂದರೆ ಕೆಲವು ಏನು ಕೆಲವರು ಫೋಟೋಶಾಪಲ್ಲಿ ಮಾಡ್ತಾರೆ, ಕೆಲವರು ಪಿಕ್ಸಾರ್ಟಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಅವ್ರದ್ದೇ ಆದಂಥ ಇಷ್ಟ ಆದಂಥ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಎ ಐ ಬಂದಿರೋದ್ರಿಂದ ತುಂಬ ಈಸಿಯಾಗಿ ತಮ್ನೇಲ್ಗಳು ನಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ತಮ್ನೇಲ್ಗಳು ನಾವು ದಿನ ಬೆಳಗಾದರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾವು ನೋಡ್ತಾ ಇರ್ತೀವಿ. ಅದೇ ಥರ ನಾನು ಮುಂಚೆ ಎಡಿಟ್ ಮಾಡೇ ತಮ್ನೇಲ್ಗಳನ್ನ ಟ್ರೈ ಮಾಡ್ತಿದ್ದೆ. ಬಟ್ ಒಂದ್ಸಲ ನನಗೆ ಎ ಐಯಲ್ಲಿ ಒಂದು ತಮ್ನೇಲ್ಗಳನ್ನ ಚೆನ್ನಾಗಿ ಮಾಡ್ಬೋದು ಅಂತ ಯಾವಾಗ ಗೊತ್ತಾಯಿತು, ಆವಾಗಲಿಂದ ನೋಡೋಣ ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದೆ. ಬಟ್ ಅದು ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ತುಂಬ ಅದ್ಭುತವಾಗಿ ಒಂದು ಮಾಡಿಕೊಡುತ್ತೆ. ಸೊ ಏಕೆಂದರೆ ಯೂಟ್ಯೂಬ್ಗೆ ತಮ್ನೇಲೇ ಅಟ್ರಾಕ್ಟಿವ್. ನಾವು ಏನು ತಮ್ನೇಲ್ ಹಾಕ್ತೀವಿ ಅದ್ರ ಮೇಲೆ ನಮ್ಮ ವ್ಯೂವರ್ಸ್ಗಳು, ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಬಂದು ವೀಡಿಯೋಗಳನ್ನ ನೋಡೋದು. ಅದೇ ಥರ ಏನಂದರೆ ತಮ್ನೇಲೇ ಮೇನ್ ಹೈಲೈಟ್ ಅಂತ ಅಂದ್ಕೊತೀನಿ. ವೀಡಿಯೋನ ಬಂದು ನೋಡೋಕ್ಕೆ, ಅವ್ರ ಕಂಟೆಂಟ್ ಏನಿದೆ ಅಂತ ಅವರು ಚೆಕ್ ಮಾಡೋಕ್ಕೆ, ನೋಡೋಕ್ಕೆ ಮೇಯ್ನಾಗಿ ತಮ್ನೇಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಆ ತಮ್ನೇಲ್ನ ಈಸಿಯಾಗಿ ಪ್ರತಿಯೊಬ್ಬರೂ ಕೂಡ ಆರಾಮಾಗಿ ಮಾಡ್ಬೋದು. ಏಕೆಂದರೆ ಇದಕ್ಕೆ ಇಂಗ್ಲೀಷೇ ಬರಬೇಕು ಅಂತ ಏನಿಲ್ಲ. ನಾವು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿದ್ರೂ ಕೂಡ ಆ ಒಂದು ತಮ್ನೇಲ್ ಕ್ರಿಯೇಟ್ ಆಗುತ್ತೆ. ಇದು ಈಗಾಗಲೇ ತುಂಬ ಜನಗಳು ಯೂಸ್ ಮಾಡ್ತಾಯಿದ್ದಾರೆ. ನಾವು ಕ್ರಿಯೇಟು ಮಾಡು ಕೂಡ ಆಗ್ಬೋದು ಅದೆಲ್ಲ. ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಇವಾಗ ನಾವೇ ಎಡಿಟಿಂಗ್ ಮಾಡಿ ನಮ್ಮ ಮೈಂಡಲ್ಲಿ ಏನೋ ಒಂದು, ನಮ್ಮ ಕ್ರಿಯೇಟಿವಿಟಿಲಿ ಏನೋ ಒಂದು ತಮ್ನೇಲ್ ಮಾಡೋಕ್ಕೆ ಅಂತ ಹೊರಟಾಗ ಅದು ತುಂಬಾ ಟೈಮ್ ತೊಗೊಳುತ್ತೆ. ಎಡಿಟ್ ಮಾಡಿ ಮಾಡ್ಕೋಬೋದು. ಬಟ್ ನಾವು ಸ್ವಲ್ಪ ಇನ್ನೂ ಈಸಿ ವೇಲೆ, ಒಂದು ಟೈಮ್ನ ಉಳಿಸೋದಕ್ಕೋಸ್ಕರ ಒಂದು ಎನ ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ ಹೇಳಿದ್ರೆ ಅದು ತುಂಬ ಈಸಿ ಮೆಥಡು. ಸರಿ, ಬನ್ನಿ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡೋಣ ಅದು ಹೇಗೆ ಮಾಡೋದು ಅಂತ, ಎಲ್ಲಿ ಮಾಡೋದು ಅಂತ ಪೂರ್ತಿ ಡೀಟೇಲ್ಸ್ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿದ್ದೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಈಸಿಯಾಗಿ ತಮ್ನೇಲ್ನ ಮಾಡೋದು ಹೇಗೆ ಅಂದರೆ. ಆ್ಯಕ್ಚುಲಿ ತುಂಬ ಟೈಮ್ ಸೇವ್ ಆಗುತ್ತೆ ಇದರಲ್ಲಿ. ಯಾಕೆಂದರೆ ಒಬ್ಬ ಯೂಟ್ಯೂಬ್ ಕಂಟೆಂಟರ್ ಬಂದು ಒಂದು ವೀಡಿಯೋನ ಮಾಡಿ ಅದನ್ನ ಎಡಿಟ್ ಮಾಡಿ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಜೊತೆಗೆ ಅದಾದಮೇಲೆ ಬಂದು ತಮ್ನೇಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಬಟ್ ಅದು ಒಬ್ಬರು ಕಂಟೆಂಟರ್ಗೆ ಐ ಥಿಂಕ್ ಇದೊಂದು ಈಸಿ ವೇ, ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ. ಸೊ ನಾವು ಎಡಿಟ್ ಮಾಡೋದು ಅದು ಬಿಡಿ, ಅದು ನಾವು 1 ಅವರ್ 2 ಅವರ್ ಟೈಮ್ ತೊಗೋತೀವಿ, ಅದು ಮಾಡ್ತೀವಿ. ಅದರಲ್ಲಿ ಏನೋ ನಮ್ಮದೊಂದು ಕ್ರಿಯೇಟಿವಿಟಿ ಇರುತ್ತೆ, ನಮ್ಮ ಶ್ರಮನೂ ಇರುತ್ತೆ. ಬಟ್ ತುಂಬಾ, ಏಕೆಂದರೆ ಒಂದು ವೀಡಿಯೋ ಮಾಡಿ ಮತ್ತು ಅದನ್ನು ತೊಗೊಂಬಂದು ಎಡಿಟ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವೇ ಐ ಥಿಂಕ್ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ. ಸರಿ, ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಟಾಕ್ ಅಂತ ಅದೇನು ಅಂತ ನೋಡೋಣ. ಈಗ ಎಲ್ಲರೂ ಆಲ್ಮೋಸ್ಟ್ 99% ChatGPTನ ಯೂಸ್ ಮಾಡ್ತಾ ಇರ್ತೀವಿ. ಇದಕ್ಕೆ ಬೇಕಾಗಿರೋದು ಕೇವಲ ಒಂದು ಪ್ರಾಂಪ್ಟ್. ಬನ್ನಿ ChatGPTಯಲ್ಲಿ ತಮ್ನೇಲ್ನ ಕ್ರಿಯೇಟ್ ಮಾಡಿ ಒಂದು ಇದನ್ನು ಮಾಡೋಣ. ನಾನೊಂದು ಮೊನ್ನೆ ಒಂದು ಇರುವೆಗಳದ್ದು ಒಂದು ವೀಡಿಯೋ ಮಾಡಿದ್ದೆ, ಅದ್ರ ರಿಲೇಟೆಡ್ ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡ್ತೀನಿ. ಬಟ್ ನಾನು ಕನ್ನಡದಲ್ಲೇ ನಿಮಗೆ ಈಸಿ ಆಗಲಿ, ಏಕೆಂದರೆ ನಾವೊಬ್ಬರು ಕನ್ನಡ ಕಂಟೆಂಟರ್ ಆಗಿದ್ದು ಕನ್ನಡದಲ್ಲೇ ಇದಾಗಲಿ ಅಂತ ಅಂದ್ಬಿಟ್ಟು ಈ ಒಂದು ಪ್ರಾಂಪ್ಟ್ನ ಚಿಕ್ಕದಾಗಿ ಇದು ಮಾಡ್ಕೊಂಡು ಇರುವೆಗಳ ಒಗ್ಗಟ್ಟು ಅನ್ನೋದೊಂದು ಟೈಟ್ಲ್ ಮಾಡಿದ್ದೀನಿ. ಈ ಹೆಸರಿನಲ್ಲಿ ಒಂದು ತಮ್ನೇಲ್ ಸೃಷ್ಟಿ ಮಾಡಿ, ಹೊಸತನದಲ್ಲಿ ಇರಲಿ, ಇರುವೆಗಳು ಊಟ ತಿನ್ನುವಾಗ ಜೊತೆಯಲ್ಲೇ ತಿನ್ನುತ್ತವೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಲೈನ್ ಬರೀತೀನಿ. ಇರುವೆಗಳು ಸದಾ ಒಗ್ಗಟ್ಟಿನಲ್ಲಿ ಇರುತ್ತವೆ. ಇದ್ರ ಬಗ್ಗೆ ಇದು ಮಾಡಿಕೊಡಿ. ನಾವು ಅಲ್ಲಿಗೆ 1-2 ಇಮೇಜ್ ಸೇರಿಸಬೇಕಾಗುತ್ತೆ.
ಏನು ನಾನು ಅದಕ್ಕೆ ಒಂದೆರಡು ಇಮೇಜ್ನ ಕ್ರಿಯೇಟ್ ಮಾಡೋ ಇದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದೊಂದು ಇದಲ್ಲ ಸಾರಿ ಇದು ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ. ಮೇಯ್ನ್ ನಾವು ನೋಡ್ಕೋಬೇಕಾಗಿರೋದು ಅದೇ ಸ್ಪೆಲ್ಲಿಂಗ್ಗಳು. ಅದು ನೋಡಿ ಅಲ್ಲಿ ಒಂದು ಸ್ವಲ್ಪ ಇದಾದ್ರೂ ನಮಗಲ್ಲಿ ಏನು ನಾವು ಏನು ಕ್ರಿಯೇಟ್ ಮಾಡ್ತೀವಿ ಒಂದು ತಮ್ನೇಲ್ನ, ಅಲ್ಲಿ ವರ್ಡ್ಸ್ಗಳು ಚೇಂಜ್ ಆಗಿಬಿಡ್ತವೆ. ಓಕೆ, ಇವಾಗ ಕರೆಕ್ಟಾಗಿದೆ ಅಂತ ಅಂದ್ಕೊತೀನಿ. ಸರಿ, ಇದೆರಡು ಇಮೇಜ್ನ ನಾನು ಹಾಕಿದ್ದೀನಿ. ಸದ್ಯಕ್ಕೆ ಎರಡು ಇಮೇಜಲ್ಲಿ ನಿಮಗೆ ತೋರಿಸ್ಬೇಕು ಅಂತ ನಾನು ಇದು ಮಾಡಿರೋದು. ಓಕೆ, ಏನೊಂದು ಆರೋ ಮಾರ್ಕ್ ಕೊಟ್ಟರೆ ಇವಾಗ ಅದು ಕ್ರಿಯೇಟ್ ಆಗೋಕ್ಕೆ ಶುರು ಮಾಡುತ್ತೆ. ಒಂದು ನಿಮಿಷದ ಒಳಗಡೆ ತೊಗೊಳುತ್ತೆ. ಐ ಥಿಂಕ್ ಒಂದು 20 to 30 ಸೆಕೆಂಡ್ಸ್ ತೊಗೋಬೋದು ಅಂತ ಅಂದ್ಕೊತೀನಿ. ಸೊ ಇದು ನಮಗೆ ಏನಾಗುತ್ತೆ ಅಂದರೆ ತುಂಬ ಈಸಿ ವೇ. ಮೇಯ್ನ್ ಟೈಮ್ ಸೇವ್ ಆಗುತ್ತೆ, ಬಟ್ ಈಸಿಯಾಗಿ ಒಂದು ತಮ್ನೇಲ್ ಕ್ರಿಯೇಟ್ ಆಗುತ್ತೆ. ಬಟ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅದು ನಾನು ನಾನು ಇದರಲ್ಲಿ ಅಬ್ಸರ್ವ್ ಮಾಡಿ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿ ಬಂತು, ಒಂದು 15 to 20 ಸೆಕೆಂಡ್ ತಗೋತು ಅಂತ ಅನಿಸುತ್ತೆ. ನೋಡಿ ಏನು ಸೂಪರಾಗಿ ಬಂದಿದೆ ಅಂದರೆ, ಇರುವೆಗಳ ಒಗ್ಗಟ್ಟಿನಲ್ಲಿ ಶಕ್ತಿ, ಜೊತೆಯಾಗಿ ನೆಲೆಸಿ, ಸಣ್ಣದೇ ದೇಹ ದೊಡ್ಡ ಶಕ್ತಿ, ಒಗ್ಗಟ್ಟೇ ಯಶಸ್ಸಿನ ರಹಸ್ಯ. ಎಷ್ಟು ಅದ್ಭುತವಾಗಿ ಇದು ಮಾಡಿದೆಯಲ್ಲ. ಬಟ್ ನೋಡೋಕ್ಕೆ ಒಂದು ಅಟ್ರಾಕ್ಟಿವ್ ಆಗಿದೆ, ಅದು ನಮಗೆ ಮೇಯ್ನು. ಬಟ್ ಇದು ಕೆಲವು ವರ್ಡ್ಗಳನ್ನ ಕೊಡುತ್ತೆ. ಐ ಥಿಂಕ್ ಅದು ನಮಗೂ ಕೂಡ ಅಪ್ಲೈ ಆಗುತ್ತೆ. ಏನು ಒಗ್ಗಟ್ಟು ಅಂತ ಅನ್ನೋದು, ಒಗ್ಗಟ್ಟಿನಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಓಕೆ ಫ್ರೆಂಡ್ಸ್, ಈ ಥರ ನೀವು ಈಸಿಯಾಗಿ ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಇಂಗ್ಲೀಷಲ್ಲೂ ಕೂಡ ಪ್ರಾಂಪ್ಟ್ನ ಟೈಪ್ ಮಾಡ್ಬೋದು, ಇಲ್ಲ ಕನ್ನಡದಲ್ಲೂ ಕೂಡ ಟೈಪ್ ಮಾಡ್ಬೋದು. ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿದ್ರೂ ಅದೇ ಲ್ಯಾಂಗ್ವೇಜಲ್ಲಿ ChatGPT ಕೊಡುತ್ತೆ. ಬಟ್ ChatGPTಯಿಂದ ತುಂಬಾ ಹೆಲ್ಪ್ಫುಲ್ಲು. ಬಟ್ ಏನಂದರೆ ಇದು ಯಾವುದೇ ಕ್ರಿಯೇಟಿವಿಟಿ ಇಲ್ಲದಲೇ ಮಾಡುವಂಥ ಒಂದು ಕೆಲಸ ಅಂತ ಹೇಳ್ತೀನಿ. ಏಕೆಂದರೆ ಪ್ರತಿಯೊಂದು ಕೆಲಸದಲ್ಲೂ ಕ್ರಿಯೇಟಿವಿಟಿ ಅನ್ನೋದು ಇರಬೇಕು. ಬಟ್ ಇದರಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿ ಕಮ್ಮಿ ಇರುತ್ತೆ ಅಷ್ಟೇ. ನಾವು ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಹಾಕೋದು, ಬಟ್ ಒಂದು ಪ್ರಾಂಪ್ಟ್ನ ಕ್ರಿಯೇಟ್ ಮಾಡೋದು. ಬಟ್ ಓಕೆ, ಏನಾದರೂ ಟೈಮ್ ಸೇವ್ ಮಾಡಬೇಕು ಅಂತ ಅಂದಾಗ ಇದನ್ನೆಲ್ಲ ಮಾಡಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಬರ್ತಾ ಎಲ್ಲ ಈಸಿ ವೇಗಳು ಸಿಗ್ತಾಯಿದೆ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈ ಥರ ಒಂದು ಈಸಿ ವೇಯಲ್ಲಿ ಒಂದು ಟೈಮ್ ಸೇವ್ ಮಾಡಿಕೊಂಡು ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡೋದು ಐ ಥಿಂಕ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ಒಬ್ಬ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಏನೇನನ್ನು ಕಲಿತಾ ಇದ್ದೀನಿ, ನಾನೇನು ಇದು ಮಾಡ್ತೀನಿ ಅದನ್ನು ವೀಡಿಯೋ ಮಾಡಾಕ್ತಾಯಿದ್ದೀನಿ. ನಾನೇನು ಹೊಸ್ದಾಗಿ ಕಲಿತಾ ಇದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ವೀಡಿಯೋಗಳನ್ನ ತೊಗೊಂಬರ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ಒಂದು ಒಳ್ಳೆ ಕಂಟೆಂಟ್ ಬಂತು ಅಂತಂದರೆ ಒಬ್ಬರು ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ ಅನಿಸುತ್ತೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.